ಬಸ್ಸಲ್ಲಿ ಟ್ರಾವೆಲ್ ಮಾಡೋರಿಗೆ ಮತ್ತು ಮೆಟ್ರೋ ಟ್ರಾವೆಲ್ ಮಾಡೋರಿಗೆ ತುಂಬ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ನೀವು ನೋಡ್ಬೇಕು. ಫಸ್ಟ್ ಕೇರಳದಲ್ಲಿ ನಡೆದಿರುವ ಬಸ್ ಇನ್ಸಿಡೆಂಟ್ಸ್ ದೀಪಕ್ ಮತ್ತು ಸಂಜಿತಾ ಇವರು ವೀಡಿಯೋ ನೋಡಿದ್ಮೇಲೆ ನಮ್ಗೆ ಅನಿಸುತ್ತೆ, ಯಾರು ಯಾವ ಥರ ವೀಡಿಯೋ ನೋಡಿದ್ರೂ ಗೊತ್ತಿಲ್ಲ, ಬಟ್ ನಾನು ನೋಡಿ ವೀಡಿಯೋ ಸ್ವಲ್ಪ ಸ್ಲೋ ಮೋಷನಲ್ಲಿ ನೋಡಿದ್ದೀನಿ. ಅದು ಹೇಳೋಕ್ಕಿಂತ ನಿಮ್ಗೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ಎಕ್ಸ್ಪ್ಲೇನ್ ನೋಡಿದ್ಮೇಲೆ ನಿಮಗೆ ಯಾರು ತಪ್ಪು ಮಾಡಿದ್ದಾರೆ, ಯಾರು ಸರಿ ಮಾಡಿದ್ದಾರೆ, ಯಾರು ಕರೆಕ್ಟು, ಯಾರು ರಾಂಗ್ ಅಂತ ನೀವೇ ಡಿಸೈಡ್ ಮಾಡಿ. ಓಕೆನಾ? ಒಂದು ಕ್ಯಾಮ್ರಾ ಈ ಥರ ಇಟ್ಕೊಂಡು ಈ ಥರ ನೋಡ್ಕೊಂಡು ಈ ಥರ ರೆಕಾರ್ಡ್ ಮಾಡ್ಬೋದು. ಸೊ ದೀಪಕ್ ಅನ್ನೋರು ಮುಂದೆ ನಿಂತ್ಕೊಂಡು ಒಂದು ಹ್ಯಾಂಡಲ್ಲಿ ಈ ಥರ ಒಂದು ಬ್ಯಾಗ್ ಇಟ್ಕೊಂಡು ವಾಚ್ ನೋಡ್ತಿರ್ತಾರೆ. ಓಕೆ, ಇದು ಫಸ್ಟ್ ವೀಡಿಯೋದಲ್ಲಿ ನೋಡೋದು. ಸೊ ಸೆಕೆಂಡ್ ವೀಡಿಯೋದಲ್ಲಿ ಇರುತ್ತೆ. ಸೆಕೆಂಡ್ ವೀಡಿಯೋದಲ್ಲಿ ಅವರು ಈ ಹ್ಯಾಂಡಲ್ಲಿ ಕ್ಯಾಮ್ರಾ ಇಟ್ಕೊಂಡಿರ್ತಾರೆ. ಸಂಜಿತಾ ಅವರು ಸೊ ದೀಪಕ್ ಅವರು ಮುಂದೆ ನಿಂತ್ಕೊಂಡಿರ್ತಾರೆ. ಸೊ ಎರಡು ಹ್ಯಾಂಡಲ್ಲಿ ಒಂದು ಇಟ್ಕೊಂಡಿರಲ್ಲ, ವಾಚ್ ನೋಡಲ್ಲ, ಪ್ಲಸ್ ಏನು ಬಸ್ಸನ್ನು ಯಾವುದು ಹೋಲ್ಡ್ ಮಾಡಿರಲ್ಲ. ಸೊ ಜಸ್ಟ್ ನಿಂತಿರ್ತಾರೆ. ಹಿಂದ್ಗಡೆಯಿಂದ ಸಂಜಿತಾ ಅವರು ಕ್ಯಾಮ್ರಾ ರಿಕಾರ್ಡಲ್ಲಿ ಈ ಥರ ರೆಕಾರ್ಡ್ ಮಾಡ್ತಿರ್ತಾರೆ. ಓಕೆ, ಸೊ ಇವರು ಒಂದು ವಿಷಯದಲ್ಲಿ ಏನಾಗುತ್ತೆ ಅಂದರೆ, ಸೊ ಈ ಥರ ನಿಂತ್ಕೊಂಡಾಗ ಆ್ಯಕ್ಚುಲಿ ನಾನು ಲೆಫ್ಟ್ ರೈಟ್ ಇದ್ದೀನಿ. ಓಕೆನಾ? ಸೊ ಆ ವಿಡಿಯೋದಲ್ಲಿ ಏನಾಗುತ್ತೆ ಅಂದರೆ, ಅವರು ಎರಡು ಸ್ಲೋ ಮೋಷನಲ್ಲಿ ಆ ವಿಡಿಯೋನಲ್ಲಿ ನಿಮಗೆ ಅರ್ಥ ಆಗುತ್ತೆ. ಆ ಬ್ಯಾಗ್ ಎರಡು ಕೈಯಲ್ಲಿ ಹೋಲ್ಡ್ ಇಟ್ಕೊಂಡಾಗ ಬಸ್ಸು ಮೂಮೆಂಟ್ ಆದಾಗ ಅಥವಾ ಒಂದು ಕಾಲು ಜಸ್ಟ್ ಒಂದು ಹೆಜ್ಜೆ ಹಿಂಗೆ ಇಟ್ಕೊಂಡು ಮುಂದೆ ಮಾಡಿದಾಗ ಏನಾಗುತ್ತೆ, ಬ್ಯಾಗ್ನ ಈ ಥರ ಸಡನ್ನಾಗಿ ಹಿಂಗೆ ತೊಗೊಳ್ತಾರೆ. ಸಡನ್ನಾಗಿ ತೊಗೊಂಡಾಗ ಏನಾಗುತ್ತೆ, ಈ ಮೊಣಕೈ ಅನ್ನೋದು ಇರುತ್ತಲ್ವ, ಸೊ ಈ ಬ್ಯಾಗ್ ಈ ಥರ ತೊಗೊಂಡಾಗ ಈ ಥರ ಸ್ಟ್ರೈಟ್ ಇರೋದು ಹ್ಯಾಂಡು ಬ್ಯಾಗ್ನ ತೊಗೊಳೋದಕ್ಕೂ ಅಬ್ಸರ್ವ್ ಮಾಡಿ ಆಲ್ಮೋಸ್ಟ್ ನಮಗೆ ಒಂದು 3-4 ಇಂಚ್ ಹಿಂದ್ಗಡೆ ಹೋಗುತ್ತೆ ಹ್ಯಾಂಡ್ ಈ ಥರ ಮಾಡಿದಾಗ, ಬ್ಯಾಗ್ ಈ ಥರ ಮಾಡಿದಾಗ. ಅರ್ಥ ಆಯ್ತಾ? ಸೊ ಈ ಥರ ಮಾಡೋ ಟೈಮಲ್ಲಿ ಈ ಹ್ಯಾಂಡು ಬ್ಯಾಕ್ ಸೈಡ್ ಇರೋರು ಸಂಜಿತಾ ಅವ್ರಿಗೆ ಟಚ್ ಆಗುತ್ತೆ. ಟಚ್ ಆದಾಗ ಆ ವಿಡಿಯೋ ಅವ್ರು ರೆಕಾರ್ಡ್ ಮಾಡಿಕೊಂಡು ನೋಡಿ ಈ ಥರ ಮಾಡ್ತಾ ಇದ್ದಾರೆ, ಈ ಥರ ವುಮೆನ್ಸ್ ಹಿಂಗೆ ಅಂತ ವಿಡಿಯೋದಲ್ಲಿ ಹೇಳ್ಕೊಂಡು ಅದನ್ನು ಪಬ್ಲಿಕ್ ಮಾಡಿ ಅವ್ರ ಪೋಸ್ಟ್ ಇದು ಮಾಡ್ತಾರೆ. ಸೊ ಈ ಥರ ನಡ್ತಿರೋದು ಸ್ಲೋ ಮೋಷನ್ ನೋಡಿದಾಗ ನಿಮ್ಗೆ ಅನಿಸುತ್ತೆ ಅದು ಯಾವ್ದು ಮಾಡಿದ್ದಾರೆ ಅಂದರೆ, ಆ್ಯಕ್ಚುಲಿ ಒಂದು ವಿಡಿಯೋದಲ್ಲಿ ಅವ್ರು ಹೇಳ್ತಾರೆ, ಸೊ ಈ ಥರ ಅವ್ರು ಬೇರೆಯವ್ರು ಮಾಡ್ತಾ ಇದ್ರು, ಅದು ನೋಡ್ಬಿಟ್ಟು ನಾನು ಹೋಗಿ ನಿಂತ್ಕೊಂಡು ಅದನ್ನು ವಿಡಿಯೋ ರೆಕಾರ್ಡ್ ಮಾಡಿದೆ ಅಂತ. ವಿಡಿಯೋ ರೆಕಾರ್ಡ್ ಮಾಡಿ ತಪ್ಪಿಲ್ಲ, ಬಟ್ ಅದು ನೀವು ಬೇರೆಯವ್ರು ನೋಡಿದ್ರಲ್ಲ ಅದೇ ರೆಕಾರ್ಡ್ ಮಾಡಿ ಈ ಥರ ಮಾಡಿದ್ದನ್ನು ತೋರಿಸಿ ಮಾತಾಡ್ಬೋದು. ಅದು ಪಬ್ಲಿಕಲ್ಲ ಆಗಿ ಈಗ ಅವರು ಸೂಸೈಡ್ ಮಾಡ್ಕೊಂಡಿದ್ದಾರೆ, ಆ ಲೆವೆಲ್ಗೆ ಹೋಗಿದ್ದಾರೆ ಒಬ್ಬ ಕಾಮನ್ ಆಗಿ. ಸೊ ನಾವು ಯಾವ ಥರ ಪೋರ್ಟ್ರೆ ಮಾಡ್ತೀವಲ್ಲ, ಸೊ ಅದು ಆ ಥರ ಪಬ್ಲಿಕ್ ಆಗುತ್ತೆ. ಸ್ಲೋ ಮೋಷನಲ್ಲಿ ವೀಡಿಯೋ ನೋಡಿ ನಿಮಗೆ ಸರಿಯಾಗಿ ಅರ್ಥ ಆಗುತ್ತೆ, ಅವ್ರು ಬೇಕು ಅಂತ ಮಾಡಿದ್ರೆ ಬೇಕು ಮಾಡಲಿಲ್ವಾ, ಇವರೇ ಹೋಗಿ ವೀಡಿಯೋ ರೆಕಾರ್ಡ್ ಮಾಡೋಂಥದ್ದು ಏನಿರುತ್ತೆ ನನಗಂತೂ ಅರ್ಥ ಆಗ್ತಿಲ್ಲ. ಅವ್ರು ತಪ್ಪು ಮಾಡಿದ ಈ ಥರ ಮಾಡ್ತಾ ಇದೆ ಸರಿ ಇಲ್ಲ ಅಂತ ಕೆನ್ನೆಗೆ ಬಾರಿಸಿ ಹೇಳ್ಬೋದಿತ್ತು. ಬಟ್ ಒಂದು ವಿಡಿಯೋ ಮುಖಾಂತರ ಅವ್ರಿಗೆ ಕೊಲೀಗ್ಸ್ ಹತ್ರ ಅವ್ರ ಹತ್ರ ಇರುತ್ತೆ ಬ್ಯಾಡ್ ನೇಮ್ ಒಂದು ತಡ್ಕೊಳಕ್ಕಾಗ್ತದೆ. 24 ಅವರ್ಸಲ್ಲಿ ವಿಡಿಯೋ ವೈರಲ್ ಆಗಬೇಕು, ಅವ್ರು ಡೆತ್ ಆಗ್ತಾರೆ, ಹೆಂಗಿರುತ್ತೆ ಇದು. ಈ ವಿಡಿಯೋ ನೋಡಿದ್ಮೇಲೆ ಆ ವಿಡಿಯೋನ ನೋಡಿ ಈ ವಿಡಿಯೋನ ನೋಡಿ ಸ್ಲೋ ಮೋಷನಲ್ಲಿ ನೋಡಿ ತಪ್ಪು ಯಾರು ಕರೆಕ್ಟ್ ಆಗೋದು ನಿಮಗೆ ಅರ್ಥ ಆಗುತ್ತೆ. ನಾನು ಇದಕ್ಕೆ ವಿಡಿಯೋ ಲೈಕ್ಸ್ ಕೇಳಲ್ಲ, ಫಾಲೋವರ್ಸ್ ಕೇಳಿ ಏನೋ ಆಗಲ್ಲ. ನಿಮ್ಗೆ ಏನು ಅನಿಸುತ್ತೋ ಅದನ್ನೇ ಮಾಡಿ.